ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ವೀಕೆಂಡ್ ಒಂದೊಳ್ಳೆ ಗೆಟವೇ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ನೀವು ಮೈಸೂರು ಪ್ಲ್ಯಾನ್ ಮಾಡ್ಬೋದು. ಮೈಸೂರಲ್ಲಿ ಮೊದಲು ಮಕ್ಕಳಿಗೆ ಇಷ್ಟ ಆಗೋ ಜಾಗ ಅಂತಂದರೆ ಮೈಸೂರು ಝೂ. ಮೈಸೂರು ಝೂವಿನ ವಿಶೇಷತೆ ಏನು, ಇಲ್ಲಿ ಯಾವೆಲ್ಲ ಅಪರೂಪ ಪ್ರಾಣಿಗಳಿವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಮೃಗಾಲಯಕ್ಕೆ ಮಂಗಳವಾರ ರಜೆ ಇರುತ್ತದೆ. ಟಿಕೆಟ್ ದರ ವಾರದ ದಿನಗಳಲ್ಲಿ ದೊಡ್ಡವರಿಗೆ 100 ರೂಪಾಯಿ ಇದ್ದರೆ ವೀಕೆಂಡ್ನಲ್ಲಿ 120 ರೂಪಾಯಿ ಇರುತ್ತದೆ. ಅದೇ ರೀತಿಯಲ್ಲಿ ಇದು ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಮುಕ್ತ ವಲಯ ಆಗಿರುತ್ತದೆ, ಹಾಗಾಗಿ ಪ್ಲಾಸ್ಟಿಕ್ ಕವರ್ಗಳನ್ನು ತರಬೇಡಿ. ಈ ಝೂನಲ್ಲಿ ನೀವು ಬಿಳಿ ಹುಲಿ, ಬಿಳಿ ನವಿಲು, ಗೊರಿಲ್ಲಾ, ಜಿರಾಫೆ, ಆನೆ ಮತ್ತು ಚಿಂಪಾಂಜಿನ ನೋಡೋದನ್ನು ಮಿಸ್ ಮಾಡಲೇಬಾರದು. ಇನ್ನು ಜಿಂಕೆಯ ಎಲ್ಲ ಪ್ರಭೇದಗಳನ್ನು ನಾವು ಕೂಡ ನೋಡ್ಬೋದು. ಡಿಫ್ರೆಂಟ್ ವೆರೈಟೀಸ್ ಆಫ್ ಮೊಸಳೆಗಳಿದ್ವು, ಅವುಗಳನ್ನ ನೋಡಲಿಕ್ಕೆ ತುಂಬ ಭಯಾನಕ ಅಂತ ಅನಿಸ್ತಾ ಇತ್ತು. ಈ ಝೂನ ಏರಿಯಾ ತುಂಬ ದೊಡ್ಡದಿರೋದ್ರಿಂದ ಎಲೆಕ್ಟ್ರಿಕ್ ಬಗ್ಗಿ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸ್ತು. ಝೂ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಟೈಮಲ್ಲಿ ನಾವು KRS ಡ್ಯಾಮ್ ಮತ್ತು ಬೃಂದಾವನ ಗಾರ್ಡನ್ನ ವಿಸಿಟ್ ಮಾಡಿದ್ವಿ. ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಭಾರತದ ಖ್ಯಾತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಅಣೆಕಟ್ಟಿನ ಮುಖ್ಯ ವಾಸ್ತುಶಿಲ್ಪಿ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಈ ಅಣೆಕಟ್ಟು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಕೃಷಿ ಹಾಗೂ ಕುಡಿಯುವ ನೀರಿನ ಮುಖ್ಯ ಆಧಾರವಾಗಿದೆ. ಅಣೆಕಟ್ಟಿನ ಪಕ್ಕದಲ್ಲೇ ಇರುವ ಬೃಂದಾವನ್ ಗಾರ್ಡನ್ ಅತ್ಯಂತ ಸುಂದರವಾದ ಟೆರೇಸ್ ಗಾರ್ಡನ್ಗಳಲ್ಲಿ ಒಂದಾಗಿದೆ. ಮ್ಯೂಸಿಕಲ್ ಫೌಂಟೇನ್ ಇದು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಪ್ರತಿದಿನ ಸಂಜೆ ಸಂಗೀತಕ್ಕೆ ತಕ್ಕಂತೆ ನೃತ್ಯ ಮಾಡುವ ನೀರಿನ ಕಾರಂಜಿಗಳು ಮತ್ತು ಲೇಸರ್ ಲೈಟಿಂಗ್ ಶೋ ಇದು ಇಲ್ಲಿಯ ಹೈಲೈಟ್. ಅದೇ ರೀತಿಯಲ್ಲಿ ನೀವಿಲ್ಲಿ ಬೋಟಿಂಗ್ ಕೂಡ ಮಾಡಬಹುದು. ಮ್ಯೂಸಿಕಲ್ ಫೌಂಟೇನ್ನ ಟೈಮ್ನ ಬಗ್ಗೆ ತಿಳ್ಕೊಳ್ಳೋದಾದರೆ ಸೋಮವಾರದಿಂದ ಶುಕ್ರವಾರ 6:30ರಿಂದ 7:30ರವರೆಗೆ, ಶನಿವಾರ ಮತ್ತು ಭಾನುವಾರ 7:30ರಿಂದ 8:30ರವರೆಗೆ ರಾತ್ರಿಯ ಸಮಯದಲ್ಲಿ ಆಗಿರುತ್ತದೆ. ಸಂಜೆಯ ವೇಳೆ ಇಡೀ ಉದ್ಯಾನವನವು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ, ಇದು ಕಣ್ಣಿಗೆ ಹಬ್ಬದಂತಿರುತ್ತದೆ. ಇನ್ನು ಬೃಂದಾವನ್ ಗಾರ್ಡನ್ಗೆ ಎಂಟ್ರಿ ಟಿಕೆಟ್ 100 ರೂಪಾಯಿ ಆಗಿರುತ್ತದೆ. ಇನ್ನು ಮೈಸೂರು ಅರಮನೆ ಇದು ಭಾರತದ ಅತ್ಯಂತ ಸುಂದರವಾದ ಅರಮನೆಗಳಲ್ಲಿ ಒಂದಾಗಿದ್ದು ವಾಸ್ತುಶಿಲ್ಪ ಅತ್ಯದ್ಭುತವಾಗಿದೆ. ಅರಮನೆ ಒಳಗೆ ಫೋಟೋ ಅಥವಾ ವಿಡಿಯೋ ತೆಗೆಯಲು ಅನುಮತಿ ಇರುವುದಿಲ್ಲ, ಆದರೆ ಅರಮನೆಯ ಹೊರಗಿನ ಆವರಣದಲ್ಲಿ ಎಷ್ಟು ಬೇಕಾದರೂ ಫೋಟೋಶೂಟ್ ಮಾಡಿಕೊಳ್ಳಬಹುದು. ಇನ್ನು ರಾತ್ರಿಯ ಸಮಯದಲ್ಲಿ ಕುದುರೆ ಗಾಡಿಯ ಮೇಲೆ ಕುಳಿತುಕೊಂಡು ಅರಮನೆಯ ಸುತ್ತಲೂ ಒಂದು ವೀಕ್ಷಣೆಯನ್ನು ಮಾಡುವುದು ದೊಡ್ಡ ಹೈಲೈಟ್ ಪಾಯಿಂಟ್ ಆಗಿದೆ. ಸ್ಮಾಲ್ ರೈಡ್ಗೆ 600 ರೂಪಾಯಿ ಚಾರ್ಜ್ ಮಾಡಿದ್ರೆ ಫುಲ್ ಒಂದು ಅರಮನೆ ಸುತ್ತ ಒಂದು ರೌಂಡ್ ಹಾಕಲಿಕ್ಕೆ 1500 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಇವತ್ತಿನ ಈ ಚಿಕ್ಕ ಪ್ರವಾಸ ನಿಮಗೆ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಮೈಸೂರಿಗೆ ಬಂದರೆ ಖಂಡಿತ ಇಲ್ಲಿಗೆ ಭೇಟಿ ನೀಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.